ಇವತ್ತು ನಾವು ಸೂಪರ್ ಆಗಿರುವಂಥ ಮೊಟ್ಟೆ ಸಾರನ್ನು ನಾವು ಮಾಡೋಣ. ಈ ರೀತಿಯಾಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡಿ, ನಾವು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೇನೆ. ಈ ಥರದ್ದು ಪ್ಯಾನ್ ಇಟ್ಕೊಳ್ಬೋದು. ಇಲ್ಲಂತ ಹೇಳಿದರೆ ನೀವು ಯಾವ ರೀತಿ ಯೂಸ್ ಮಾಡ್ಕೋತೀರಾ ಅದನ್ನು ನೀವು ಇಟ್ಕೊಳ್ಬೇಕು. ಇವಾಗ ಸ್ವಲ್ಪ ಇದು ಬಿಸಿ ಆಗಲಿ. ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ನೋಡಿ, ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದು ಕಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಇವಾಗ ಇದು ಸ್ವಲ್ಪ ಬಿಸಿ ಆಗಲಿ. ಈ ಹೊತ್ತಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು. ಹಾಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಆ ಕಡೆ ಈ ಕಡೆ ಮಾಡ್ಕೊಳ್ಬೇಕು. ನೆಕ್ಸ್ಟ್ 3 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 3 ರಿಂದ 4 ಎಸಳನ್ನು ಬೆಳ್ಳುಳ್ಳಿ ಹಾಕ್ಕೊಳ್ಬೋದು. ಹಾಗೆ ಒಂದು ಆನಿಯನ್ ಹಾಕ್ಕೊಂಡಿದ್ದೇನೆ, ಈರುಳ್ಳಿ ಗೆಡ್ಡೆಯನ್ನು. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೋದು. ಸಿಂಪಲ್ ಆಗಿದೆ ಪದಾರ್ಥ ಎಲ್ಲ. ನಿಮಗೆ ಹೇಗೆ ಅನ್ನಿಸ್ತದೆ ಸ್ವಲ್ಪ ರುಚಿಯಾಗಿ ಮಾಡ್ಕೊಳ್ಬೋದು. ಇವಾಗ ನೋಡಿ, ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿನ ಹಾಕ್ಕೊಳ್ತಿದ್ದೇನೆ. 1 ಚಮಚ ಜೀರಿಗೆ ಹಾಕ್ಕೊಂಡಿದ್ದೇನೆ. ಹಾಗೆ 4-5 ಮೆಂತ್ಯ ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ಇನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಉದ್ದದ ಮೆಣಸನ್ನು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ. ಒಂದು 9 ರಿಂದ 10 ನೀವು ಹಾಕ್ಕೊಳ್ಳಿ. ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಅದರ ಅನುಸಾರವಾಗಿ. ಎಷ್ಟು ಸಾಕಾಗ್ತದೆ ಅಂತ ನನ್ನ ಭಾವನೆ. ನೋಡಿ, ನಾನು 10 ಮೆಣಸನ್ನು ತಗೊಂಡಿದ್ದೇನೆ ಇದಕ್ಕೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದೇ ತುಂಬ ನಿಮಗೆ ಟೇಸ್ಟಾಗಿ ಕೊಡುವಂಥದ್ದು. ಹಾಗೆ ಈ ಹೊತ್ತಲ್ಲಿ 2 ಲವಂಗನ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದಕ್ಕೆ ಇಷ್ಟು ಹಸಿ ಶುಂಠಿಯನ್ನು ಹಾಕ್ಕೊಳ್ತಿದ್ದೇನೆ. ಇನ್ನಿವಾಗ ಇದಕ್ಕೆ ತೆಂಗಿನ ತುರಿಯನ್ನು ಹಾಕ್ಕೊಳ್ತಿದ್ದೇನೆ. ಒಂದು 2 ಹಿಡಿಯಷ್ಟು ತೆಂಗಿನ ತುರಿ ಸಾಕಾಗ್ತದೆ. ನೋಡಿ, 2 ಹಿಡಿಯಷ್ಟು, ಇಷ್ಟು 2 ನನ್ನ ಕೈಯಲ್ಲಿ ಹಿಡಿಯುವ ಸಾಕಾಗುವಷ್ಟು ನಾನು ಹಾಕ್ಕೊಂಡಿದ್ದೇನೆ. 2 ಹಿಡಿ. ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗ್ತದೆ. ಓಕೆ, ಇದನ್ನು ಗ್ಯಾಸ್ ಆಫ್ ಮಾಡೋಣ. ಇವಾಗ ನೋಡಿ, ಮಸಾಲವನ್ನೆಲ್ಲ ಫ್ರೈ ಮಾಡಿದ ಮಸಾಲವನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಯಾವ ಪ್ಯಾನಲ್ಲಿ ನಾವು ಹುರಿದಿರ್ತೇವೋ ಯಾವಾಗಲಿನಾಗಿ ಅದೇ ಮಸಾಲ ಪ್ಯಾನಿಗೆ ನೀರು ಹಾಕಿ ಸ್ವಲ್ಪ ರುಬ್ಬುವಷ್ಟು ನೀರನ್ನು ನೀವು ಹಾಕಿ ಇಡ್ಬೋದು. ನಾನು ಹಾಕಿದ್ದೇನೆ ಆಲ್ರೆಡಿ. ಇಷ್ಟು ಸಣ್ಣ ತುಂಡು ಹುಳಿ. ಹಾಗೆ ಸ್ವಲ್ಪ ಮೊಟ್ಟೆ ಸಾರಾದ ಕಾರಣ ಸ್ವಲ್ಪ ಅರಶಿನ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. 1 ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ಳಿ. ಓಕೆ, ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಒಂದು ಕಡಾಯಿ ಇಟ್ಟಿದ್ದೇನೆ ನಾನು. ಇವಾಗ ಇದು ಸ್ವಲ್ಪ ಬಿಸಿ ಆಗಲಿ. ಮತ್ತು ಇದನ್ನು ಮಸಾಲೆ ಎಲ್ಲ ಹಾಕಿ ಕರಿ ಮಾಡೋದು ಹೇಗೆ ಅಂತ, ಮಿಕ್ಸ್ ಮಾಡೋದು ಹೇಗೆ ಅಂತ ನಾವು ಹೇಳಿಕೊಡ್ತೇವೆ. ಇದು ಕಾದಿದೆ. ಇವಾಗ ಇದಕ್ಕೆ ಸ್ವಲ್ಪ ಇನ್ನೂ 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಕಾಲಾಗಿದೆ ಅಂತ ಕಾಣಿಸ್ತದೆ. ಒಂದು ಹಾಕ್ಕೊಳ್ಳಿ. ಇವಾಗ ಇದು ಬಿಸಿ ಆಗಲಿ. ಸ್ವಲ್ಪ ಎಣ್ಣೆ ಕೂಡ ಸ್ವಲ್ಪ ಬಿಸಿ ಆಗಬೇಕು. ನಂತರ ಇದಕ್ಕೆ ನೋಡಿ ಈ ರೀತಿ ಕರಿಬೇವು ಸೊಪ್ಪು ಹಾಕ್ಕೊಳ್ಬೇಕು. ಒಂದು ಸೌಟಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ.
ಜಸ್ಟ್. ನೆಕ್ಸ್ಟು ಒಂದು ಗೆಡ್ಡೆ ಆನಿಯನನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ಸ್ವಲ್ಪ ಆಚೆ ಈಚೆ ಮಾಡೋಣ. ಹಾಗೆ ಇದಕ್ಕೆ ಒಂದು ಟೊಮೆಟೊ ತಗೊಂಡಿದ್ದೇನೆ, ಅದನ್ನು ಹಾಕ್ಕೊಂಡಿದ್ದೇನೆ ನೋಡಿ. ಇವಾಗ ಇನ್ನು ಇದನ್ನು ಆಚೆ ಈಚೆ ಮಾಡೋಣ. ಇವಾಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಹೊತ್ತಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಕಲ್ಲುಪ್ಪು ತಗೊಂಡಿದ್ದೇನೆ. ಇನ್ನು ಇದಕ್ಕೆ ರುಬ್ಬಿದಂಥ ಮಸಾಲೆಯನ್ನು ಹಾಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆವಾಗ ಇದಾಗೋದಿಲ್ಲ, ಕರಿತಿದ್ದಿಲ್ಲ ನೋಡಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾರಿಗೆ ನೀರು ಹಾಕಿಬಿಟ್ಟು ನೋಡಿ, ಈ ರೀತಿಯಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೇವೆ. ಉಪ್ಪು ಬೇಕು ಅಂತ ಹೇಳಿದರೆ ಮತ್ತೆ ನೋಡಿಕೊಂಡು ಹಾಕ್ಕೊಳ್ಬೋದು, ಇದೊಮ್ಮೆ ಬಾಯ್ಲ್ ಆಗ್ತದಲ್ಲ ಆವಾಗ. ಇನ್ನು ಇದನ್ನು ಲಿಡ್ ಕ್ಲೋಸ್ ಮಾಡಿಡೋಣ. ಈ ಮೊಟ್ಟೆಯನ್ನು ಈ ರೀತಿಯಾಗಿ ಒಂದು ಬೌಲಿಗೆ ಹಾಕ್ಕೊಳ್ಳಿ. ನಿಮಗೆ ಗೊತ್ತಿದೆ ಅಂತ ಹೇಳಿದರೆ ಡೈರೆಕ್ಟಾಗಿ ನಾವು ಇದು ಕುದಿ ಬರ್ತಲ್ಲ ಆವಾಗ ನೀವು ಬೇರೆ ಬೇರೆ ಪ್ಲೇಸಲ್ಲಿ ಹಾಕ್ಕೊಳ್ಬೇಕಾಗ್ತದೆ. ಒಂದೇ ಪ್ಲೇಸಲ್ಲಿ ಹಾಕಿದರೆ ಅದು ಫುಲ್ ಒಟ್ಟಿಗೆ ಆಗಿರ್ತದೆ ಮತ್ತು ಸಿವಿದೋಗ್ತದೆ, ಕರೆಂಚಿರ್ತದೆ, ಗೊತ್ತಾಯ್ತಾ? ಅದಕ್ಕೋಸ್ಕರ ತಲೆ ಹಿಡಿಬಾರ್ದಲ್ಲ, ಅದಕ್ಕೋಸ್ಕರ ಬೇರೆ ಬೇರೆ ಜಾಗದಲ್ಲಿ ಮೊಟ್ಟೆನ ಹಾಕ್ಕೊಳ್ಬೇಕು. ಇವಾಗ ನನಗೆ ಅಂದರೆ ಹೀಗೆ ಹಿಡ್ಕೊಂಡು ನಿಮಗೆ ತೋರಿಸ್ಲಿಕ್ಕೆ ಇನ್ನು ನೆಕ್ಸ್ಟ್ ಟೈಮ್ ಒಂದು ತೋರಿಸುವ ಹೇಗೆ ಹಾಕೋದು ಅಂತೇಳಿ. ಇದು ಇವಾಗ ಚೆನ್ನಾಗಿ ಕುದಿ ಬರಲಿ. ನಾನು ಏನು ಮಾಡ್ತಿದ್ದೇನೆ ಅಂತೇಳಿದರೆ ಒಂದು ಬೌಲಿಗೆ ನೋಡಿ ಈ ರೀತಿಯಾಗಿ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಒಂದು ಸೈಡಿಗೆ ಇಲ್ಲಿ ಹಾಕ್ಕೊಂಡೆ, ನೆಕ್ಸ್ಟ್ ಇಲ್ಲಿ ಹಾಕ್ಕೊಂಡೆ, ಹೀಗೆ ಹಾಕ್ಕೊಂಡೆ, ಹೀಗೆ ಹಾಕ್ಕೊಂಡೆ, ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಇವಾಗ ನೋಡಿ ಕುದಿ ಬಂದಿದೆ. ಇವಾಗ ನಾವು ಮೊಟ್ಟೆನ ಹಾಕ್ಕೊಳ್ಬೇಕು. ಈ ಹೊತ್ತಲ್ಲಿ ಉಪ್ಪೇನಾದರೂ ಸಪ್ಪಾಗಿದ್ದರೆ ಆವಾಗ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಉಪ್ಪೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಅದು ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಯಾಕೆಂದರೆ ತಲೆ ಹಿಡಿತದೆ. ಮೊಟ್ಟೆ ಹಾಕುವಾಗ ಸ್ವಲ್ಪ ನೋಡಿಕೊಂಡು ಈ ಪದಾರ್ಥವನ್ನು ಮಾಡಬೇಕು. ಇವಾಗ ನೋಡ್ಕೊಳ್ಳೋಣ. ನೋಡಿ, ನಿಧಾನವಾಗಿ ಬೇಯ್ತಾ ಇದೆ. ಇದನ್ನು ಈ ಥರ ಸೌಟಲ್ಲಿ, ಮರದ ಸೌಟಲ್ಲಿ ತೆಗೀರಿ. ಚೆನ್ನಾಗಿ ಒಂದು ಎಲೆ ಆದರೆ ಕೈಯಲ್ಲಿ ಈ ರೀತಿಯಾಗಿ ತಿರುಗಿಸ್ಕೊಳ್ಬೋದು. ಇಲ್ಲಂತೇಳಿದರೆ ಎಲ್ಲ ಫುಲ್ಲಾಗಿ ಸಿಗೋದಿಲ್ಲ. ನೋಡಿ, ಇಲ್ಲಿದೆ ನೋಡಿ, ಮೆಲ್ಲ ಈ ರೀತಿಯಾಗಿ ಮಗುಚಿ ಹಾಕಬೇಕು. ಇಲ್ಲಿದೆ ಈ ರೀತಿಯಾಗಿ ಮೆಲ್ಲ ಸಿಗ್ತಲ್ಲ, ಆವಾಗ ಈ ರೀತಿಯಾಗಿ ಮಗುಚಿ ಹಾಕಬೇಕು. ಇಲ್ಲಂತೇಳಿದರೆ ಹುಡಿ ಹುಡಿ ಆಗ್ತದೆ. ಕಸ್ತೂರಿ ಮೆಂತ್ಯನ ಸ್ವಲ್ಪ ಮೇಲಿಂದ ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಅಂತ ಬರ್ತಿದೆ, ತುಂಬ ಚೆನ್ನಾಗಾಗಿದೆ ನೋಡಿ. ಇವಾಗ ಇದು ರೆಡಿಯಾಗಿದೆ. ಇನ್ನು ಸರ್ವ್ ಮಾಡ್ಕೊಂಡು ಬರೋಣ. ಗ್ಯಾಸ್ ಆಫ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ VA ಫ್ಯಾಮಿಲಿ ಪುತ್ತೂರಿನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ VA ಫ್ಯಾಮಿಲಿ ಪುತ್ತೂರು ಯೂಟ್ಯೂಬ್ ಚಾನಲ್. ನೋಡಿ, ನಾವು ಬೇಯಿಸದೇವೆ ಈ ರೀತಿಯಾಗಿ ಬರಬೇಕು ನಮ್ಮ ಸೌಟಲ್ಲಿ, ಗೊತ್ತಾಯ್ತಾ? ಈ ರೀತಿಯಾಗಿ ಬಂದರೆ ಆವಾಗ ತಲೆ ಹಿಡಿಲಿಲ್ಲ, ಏನೂ ಆಗಲಿಲ್ಲ, ಪರ್ಫೆಕ್ಟ್ ಆಗಿದೆ ಅಂತ ನೋಡ್ತಿರ್ಬೋದು ನೀವು ಯಾವ ರೀತಿಯಾಗಿದೆ ಅಂತ. ನೋಡಿಲಿ ಯಾವ ರೀತಿಯಾಗಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಇವಾಗ ಒಂದು ಬಟ್ಲಿಗೆ ಹಾಕ್ಕೊಂಡು ಬರೋಣ.
ನೀವು ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ಇದು ಕರಿ ಎಲ್ಲ ನೋಡಿದಾಗಲೇ ನಮಗೆ ಗೊತ್ತಾಗ್ತಾವೆ, ಈ ರೀತಿಯಾಗಿದ್ದರೆ ಇದು ಪರ್ಫೆಕ್ಟ್ ಆಗಿದೆ, ತುಂಬ ಚೆನ್ನಾಗಿ ಟೇಸ್ಟ್ ಆಗಿದೆ ಅಂತ ಗೊತ್ತಾಗಿರ್ತದೆ. ಸೊ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ನಮ್ಮ VA ಫ್ಯಾಮಿಲಿ ಪುತ್ತೂರು ಯೂಟ್ಯೂಬ್ ಚಾನಲ್ ಇದೆಲ್ಲ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನೋಡ್ತಿದ್ದೀರಾ ನಮ್ಮ ವೀಡಿಯೋನ, ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿಕೊಂಡು ನಮಗೂ ಒಂದು ಸಪೋರ್ಟ್ ಆಗ್ತದೆ, ಹಾಗೂ ಅವರಿಗೂ ಕೂಡ ಒಳ್ಳೊಳ್ಳೆ ರೆಸಿಪಿಯನ್ನು ನೋಡುವಂಥ ಅವಕಾಶ ಆಗ್ತದೆ ನಿಮ್ಮ ಮೂಲಕ. ದಯವಿಟ್ಟು ಇದನ್ನು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.